ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಸಿಎಂ ಕುರ್ಚಿಯ ಕದನ ನಡೀತಿರೋ ಸಂದರ್ಭದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುರ್ಚಿಗೂ ಕೂಡ ಆಪತ್ತು ಎದುರಾಗಿದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ತಮ್ಮೊಂದಿಗೆ 100ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅನ್ನೋ ಸಂದೇಶವನ್ನ ರವಾನಿಸ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಎಷ್ಟು ಶಾಸಕರಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೆಯ ಸುದ್ದಿ, ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕುರ್ಚಿ ಕದನ ನಡೀತಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುರ್ಚಿಗೂ ಕೂಡ ಆಪತ್ತು ಎದುರಾಗಿದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಕಾರಣ ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಬದಲು ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರಲು ಹೋರಾಟ ಆರಂಭವಾಗಿದೆ. ಕಾಂಗ್ರೆಸ್ ಮುನ್ನಡೆಸಲು ಗಾಂಧಿ ಕುಟುಂಬವೇ ಬೇಕು ಎಂಬ ಕೂಗು ಜೋರಾಗಿದೆ. ಇದೇ ವಿಚಾರವಾಗಿ ಸೋನಿಯಾ ಗಾಂಧಿ ಅವರಿಗೆ ಮಾಜಿ ಶಾಸಕ ಮೊಹಮ್ಮದ್ ಮೊಖಿಂ ಪತ್ರ ಬರೆದಿದ್ದಾರೆ ಮತ್ತು ಅಧ್ಯಕ್ಷರ ಬದಲಾವಣೆಗೆ ಆಗ್ರಹಿಸಿದ್ದಾರೆ. ಈ ಪತ್ರಕ್ಕೆ ಕೆಲ ನಾಯಕರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯಿಂದ ಒಡಿಶಾದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಗ್ತಿದೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿಯನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಆದರೆ ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ಜಯದೇವ್ ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಎಂದಿದ್ದಾರೆ. ಈ ರೀತಿ ಅಸಂಬದ್ಧ ಪತ್ರ ಬರೆದು ಗೊಂದಲ ಸೃಷ್ಟಿಸಬಾರದು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಈ ಮೊಹಮ್ಮದ್ ಮೊಖಿಂ ಅನ್ನುವಂತಹ ನಾಯಕ ಸುದೀರ್ಘ 35 ವರ್ಷಗಳ ಕಾಲ ಒಡಿಶಾ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಕಟ್ಟಾಳುವಾಗಿ ದುಡಿದಿದ್ರು. ಇತ್ತೀಚೆಗೆ ಅವರ ಮಗಳು ಕೂಡ ಅವರ ಜಾಗಕ್ಕೆ ಶಾಸಕಿಯಾಗಿ ಆಯ್ಕೆಯಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಅವರು 6 ಪಾಯಿಂಟ್ಸ್ ಅನ್ನು ಹೇಳಿದ್ದಾರೆ. ಒಂದು, ಒಡಿಶಾ ಕಾಂಗ್ರೆಸ್ ಅವನತಿಗೆ ಕಾರಣ ಯಾರ್ಯಾರು ಅನ್ನುವಂಥದ್ದು. ಎರಡನೇದ್ದು, ಗ್ರಾಸ್ ರೂಟ್ ವರ್ಕರ್ಸ್ ಮತ್ತು ಮೇನ್ ಲೀಡರ್ಸ್ ಇವರಿಬ್ಬರ ಮಧ್ಯೆ ತಾಳಮೇಳ ಇಲ್ಲ, ಅದು ಸರಿ ಹೋಗ್ಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಮೂರನೇದ್ದು, ಈ ಸೀನಿಯರ್ ಲೀಡರ್ಸ್ ಹಾಗೂ ಯುವ ನಾಯಕರೇನಿದ್ದಾರೆ ಇವರ ಮಧ್ಯೆ ಕೂಡ ಸಮನ್ವಯತೆ ಕೊರತೆ ಇದೆ. ಇದೇ ಕಾರಣಕ್ಕೋಸ್ಕರ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ, ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ, ಹೀಗೆ ಹಲವು ನಾಯಕರನ್ನ ನಾವು ಕಳ್ಕೊಳ್ಬೇಕಾಯ್ತು. ಇದು ಹೀಗೆ ಮುಂದುವರೆದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರನ್ನ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ತಮ್ಮ 5 ಪುಟಗಳ ಪತ್ರದಲ್ಲಿ ದಾಖಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷರಾಗಿ ಜೆನ್ಜಿಯನ್ನು ಸೆಳೆಯಬಲ್ಲಂತಹ ನವ ಯುವ ನಾಯಕತ್ವ ಬೇಕಿದೆ. ಆ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿ ಅವರನ್ನ ಎಐಸಿಸಿಯ ಸಾರಥಿಯನ್ನಾಗಿ ಮಾಡಿ ಅಂತ ಇವರು ಒತ್ತಾಯಿಸಿದ್ದಾರೆ, ಸಲಹೆಗಳನ್ನು ನೀಡಿದ್ದಾರೆ. ಆದರೆ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ವಿಶೇಷ ಅಂದ್ರೆ ಇದೇ ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ಉಲ್ಲೇಖ ಕೂಡ ಇದೆ. ಒಬ್ಬ ಹಿಂದುಳಿದ ವರ್ಗದ ಇಂತಹ ಮಾಸ್ ಲೀಡರ್ ಪ್ರತಿ ರಾಜ್ಯಗಳಲ್ಲಿ ನಮಗೆ ಬೇಕು ಅನ್ನೋದನ್ನ ಮೊಹಮ್ಮದ್ ಮೊಖಿಂ ಅವರು, ಒಡಿಶಾದ ನಾಯಕ, ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಆದರೆ ಹೈಕಮಾಂಡ್ ಈ ಪತ್ರವನ್ನ ಯಾವ ರೀತಿ ತಗೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಎರಡನೇ ಸುದ್ದಿ, ಸಿಎಂ ಡಿಸಿಎಂ ಇಬ್ಬರು ತಮ್ಮ ಬೆಂಬಲಿಗರ ಸಂಖ್ಯೆ ಪ್ರದರ್ಶಿಸಲು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜಿಸಿದ್ದಾರೆ. ತಮಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದನ್ನು ಔತಣಕೂಟದ ವೇಳೆ ಆಪ್ತರ ಬಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರಂತೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಮತ್ತು ಮುಂದಿನ ಭವಿಷ್ಯದ ಲೆಕ್ಕಾಚಾರದಲ್ಲಿ ಹಲವು ಸಚಿವರು ಹಾಗೂ ನವ ಯುವ ಶಾಸಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸಿರಬಹುದು ಎನ್ನಲಾಗ್ತಿದೆ. ಡಿಸೆಂಬರ್ 20 ಮತ್ತು 21ರಂದು ದೆಹಲಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ತಮ್ಮೊಂದಿಗೆ ಇರುವ ಶಾಸಕರ ಸಂಖ್ಯೆಯನ್ನು ಪ್ರಸ್ತುತಪಡಿಸಲು ಯೋಜಿಸಿದ್ದಾರೆನ್ನಲಾಗ್ತಿದೆ. ಇದಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮೊಂದಿಗೆ 100ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತ ಸಂದೇಶ ರವಾನಿಸ್ತಿದ್ದಾರೆ. ಲಾಜಿಕಲಿ ನೋಡಿದ್ರೆ ಬೆಳಗಾವಿಯಲ್ಲಿ ನಡೆದಂತಹ ಪ್ರವೀಣ್ ದೊಡ್ಡಣ್ಣನವರ್, ಡಿ.ಕೆ. ಶಿವಕುಮಾರ್ ಅವರ ಆಪ್ತ, ಅವರ ನಿವಾಸದಲ್ಲಿ ನಡೆದಂತಹ ಮಹತ್ವದ ಮೀಟಿಂಗ್ ಅಲ್ಲೂ ಕೂಡ 20-23 ಶಾಸಕರು ಬಂದಿದ್ರು. ವಿಶೇಷ ಅಂದ್ರೆ ಇಲ್ಲಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಂತಹ ಸೋಮಶೇಖರ್ ಅವರು, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಹೋಗಿದ್ರು. ಆ ಲೆಕ್ಕಕ್ಕೆ ಬಂದ್ರೆ 20-25 ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಜೊತೆಲಿ ಈ ಕ್ಷಣಕ್ಕೂ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಇವರ PR ಸ್ಟ್ರಾಟಜಿ ಒಂದು ನರೇಟಿವ್ ಅನ್ನ ಈಗಲೂ ಸೆಟ್ ಮಾಡ್ತಿದೆ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಯಲ್ಲಿ 40 ಶಾಸಕರಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಅದೇ ಚರ್ಚೆ ಆಯಿತು. ಆದರೆ ವಾಸ್ತವದಲ್ಲಿ ಆ ನಂಬರ್ 25ರ ಗಡಿ ದಾಟಿಲ್ಲ. ಸಿದ್ದರಾಮಯ್ಯ ಅವರ ಲೆಕ್ಕಕ್ಕೆ ಬಂದ್ರೆ ಪ್ರತಿ ಸಲ ಕೂಡ 50ಕ್ಕೂ ಹೆಚ್ಚು ಶಾಸಕರು ಅಲ್ಲಿದ್ದಾರೆ, ಕಾಣಿಸ್ತಿದ್ದಾರೆ. ಆ ನಂಬರ್ 80ರ ಗಡಿ ಮುಟ್ಟುತ್ತೆ. ಯಾರಿಗೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ನ ಇಬ್ಬರು ನಾಯಕರಿಗೆ, ಸಿದ್ದರಾಮಯ್ಯ ಇರಬಹುದು, ಡಿ.ಕೆ. ಶಿವಕುಮಾರ್ ಅವರು ಇರಬಹುದು, 100 ಶಾಸಕರು ಯಾರ ಜೊತೆಯಲ್ಲೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ 100ರ 4ನೇ 1 ಭಾಗ ಶಾಸಕರು ಮಾತ್ರ ಈಗಲೂ ಕೂಡ ಇದ್ದಾರೆ. ಇದು ವಾಸ್ತವ. ಮೂರನೇ ಸುದ್ದಿ, ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು 100 ಶಾಸಕರ ಲೆಕ್ಕದಲ್ಲಿ
ನನ್ನ ಹಿಂದೆ ಯಾರೂ ಬರೋದು ಬೇಡ, ನನಗೆ ಯಾವ ಶಕ್ತಿ ಪ್ರದರ್ಶನವೂ ಬೇಡ, ನನ್ನ ಪರ ಯಾರೂ ನಿಲ್ಲೋದು ಬೇಡ, ನಾವೆಲ್ಲರೂ ಒಂದೇ 140 ಶಾಸಕರಿದ್ದೇವೆ ಎಂದು ಹೇಳಿದ್ದಾರೆ. ನಾವು ಡಿನ್ನರ್ ಮೀಟಿಂಗ್ ಮಾಡಿಲ್ಲ, ಮಾಜಿ DCC ಅಧ್ಯಕ್ಷ ಕರೆದಿದ್ರು, ಅದಕ್ಕಾಗಿ ಅಲ್ಲಿಗೆ ಹೋಗಿದ್ವಿ ಅಷ್ಟೇ ಹೀಗಂತ ಹೇಳಿರುವಂಥದ್ದು. ಜೊತೆಲಿ ದೇಶದಲ್ಲಿ ಓಟ್ ಚೋರಿ ನಡೆದಿದೆ, ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ, ನಾನು ನಾಳೆ ದೆಹಲಿಗೆ ಹೋಗ್ತಿದ್ದೀನಿ, ಇದು ರಾಷ್ಟ್ರದ ಸಮಸ್ಯೆ ಆಗಿರೋದ್ರಿಂದ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಹೊಣೆಯಾಗಿರುತ್ತದೆ. ದಿಲ್ಲಿ ಪ್ರವಾಸದ ಬಗ್ಗೆ DK ಶಿವಕುಮಾರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದಿಷ್ಟಕ್ಕೆ ಅವರ ದೆಹಲಿಯ ಪ್ರವಾಸ ಮುಗಿಯೋದಿಲ್ಲ, ಹೈಕಮಾಂಡ್ ಮುಂದೆ ಚರ್ಚೆ ಮಾಡಬಹುದು, ನನಗೊಂದು ಅವಕಾಶ ಕೊಡಿ ಅಂತ ಕೇಳಬಹುದು, ಹೆಚ್ಚು ಶಾಸಕರ ಬೆಂಬಲ ನನಗಿದೆ ಅಂತ ಗೋಗರಿಬಹುದು. ಆದರೆ ವಾಸ್ತವದಲ್ಲಿ ಒಬ್ಬ ಮಾಸ್ ಲೀಡರ್ನನ್ನು ಇಳಿಸಿ ಆ ಜಾಗಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸುವಂಥದ್ದು ಹೈಕಮಾಂಡ್ಗೂ ಕಷ್ಟ ಆಗುತ್ತೆ. ವಿಶೇಷ ಅಂದರೆ ಮೊಹಮ್ಮದ್ ಮೊಖಿಮ್ ಅವರು ಕೂಡ ದಾಖಲಿಸಿರೋ ಪತ್ರದಲ್ಲಿ, 5 ಪುಟಗಳ ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ಉಲ್ಲೇಖ, ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ನಾಯಕರೊಬ್ಬರು ಇಂತಹ ಮಾಸ್ ಲೀಡರ್ ಎಲ್ಲ ರಾಜ್ಯಕ್ಕೂ, ಬಿಹಾರ, ಉತ್ತರ ಪ್ರದೇಶ್, ಒರಿಸ್ಸಾಗೂ ಬೇಕು ಅನ್ನೋದನ್ನ ದಾಖಲಿಸಿದಾರಲ್ಲ, ಅದು ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ಲಾಭವನ್ನ, ವರವನ್ನ, ಶಕ್ತಿಯನ್ನ ಹೆಚ್ಚಿಸಿದೆ. ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಪತ್ರ ಅದು. 4ನೇ ಸುದ್ದಿ, DKಶಿ CM ಆಗೇ ಆಗ್ತಾರೆ ಅಂತ ಪರೋಕ್ಷವಾಗಿ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕಾಗಿ DKಶಿ ಪಟ್ಟ ಶ್ರಮಕ್ಕೆ ಫಲ ಸಿಗಲಿದೆ, ಅಧಿವೇಶನದ ಬಳಿಕ ಅಥವಾ ಆದಷ್ಟು ಬೇಗ ಆಗಿಯೇ ಆಗುತ್ತಾರೆ ಹೀಗಂತ DK ಶಿವಕುಮಾರ್ ಅವರ ಪರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬ್ಯಾಟ್ ಬೀಸಿದ್ದಾರೆ. ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ನ ನಿರ್ದೇಶನ ಮುಖ್ಯ. 50ರಿಂದ 60 ಶಾಸಕರು ಡಿನ್ನರ್ಗಾಗಿ ಜೊತೆ ಸೇರಿದ್ದರು. ಶಿವಕುಮಾರ್ ಕರೆದರೆ 224 ಶಾಸಕರು ಊಟಕ್ಕೆ ಬರ್ತಾರೆ. ಎಲ್ಲರೂ DKಶಿಗೆ ಆತ್ಮೀಯರೇ, ಎಲ್ಲರೂ ಸ್ನೇಹಿತರಾಗಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕು ಅಂತ ಹೇಳಿರುವಂಥದ್ದು. ಇಕ್ಬಾಲ್ ಹುಸೇನ್ ಅವರು ಇತ್ತೀಚೆಗೆ ಈ ಸಲ ಗೆದ್ದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರ ಗೆಲುವು ಎಷ್ಟರ ಮಟ್ಟಿಗೆ ಲೆಕ್ಕ HD ಕುಮಾರಸ್ವಾಮಿ ಅವರು ಅದನ್ನು ನಿರ್ಧರಿಸ್ತಾರೆ. ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರತಿ ಉಪಚುನಾವಣೆಯ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷ ಗೆಲ್ಲಬೇಕು, ಗೆಲ್ಲುತ್ತೆ, ಅದೇ ಆಗಿದೆ. ಕಾಂಗ್ರೆಸ್ ಇದ್ದಿದ್ರೆ ಕಾಂಗ್ರೆಸ್ ಶಾಸಕರು, ಬಿಜೆಪಿ ಇದ್ದರೆ ಬಿಜೆಪಿ ಶಾಸಕರು, JDS ಇದ್ದರೆ JDS ಶಾಸಕರು ಗೆಲ್ತಿದ್ರು. ಆದರೆ ಹೇಳಿ ಕೇಳಿ ರಾಮನಗರ JDSನ ಭದ್ರಕೋಟೆ. ಮುಂದಿನ ಸಲ ಕೂಡ ಗೌರವಾನ್ವಿತ ಇಕ್ಬಾಲ್ ಹುಸೇನ್ ಅವರ ಲೆಕ್ಕ ಏನಾಗುತ್ತೆ ಗೊತ್ತಾಗುತ್ತೆ. ಆದರೆ DK ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ನಿಜ, ಆ ಕಾರಣಕ್ಕೋಸ್ಕರನೇ ಅವರಿಗೆ 2 ಹುದ್ದೆಗಳು, ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ ಅನ್ನುವಂತಹ ಪವರ್ಫುಲ್ ಹುದ್ದೆ ಸಿಕ್ಕಿದೆ. ಹಾಗಂತ ಅವರಿಗೆ CM ಮಾಡಬಾರ್ದು ಅಂತಲ್ಲ, ಇನ್ನುಳಿದವರಿಗೆ ಕೂಲಿ ದಕ್ಕಿದ ಮೇಲೆ ಇವ್ರಿಗೂ ಕೂಡ ದಕ್ಕಬೇಕು. 5ನೇ ಸುದ್ದಿ, ಪದೇ ಪದೇ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ CM ಎಂಬ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಷ್ಟೇ ಅಂತ ನೇರವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಅವರು ಹೈಕಮಾಂಡ್ ಬಳಿ ಹೋಗಿ ಮಾತನಾಡಿರಬೇಕು. ಒಬ್ಬೊಬ್ಬರು ಹೀಗೆ ಇರ್ತಾರೆ, ಏನೂ ಮಾಡೋದಕ್ಕಾಗಲ್ಲ, ಸರ್ಕಾರಕ್ಕೆ ಇರುಸುಮುರುಸು ಆಗುವ ರೀತಿ ಮಾತನಾಡಬಾರ್ದು, ನಾಯಕತ್ವದ ಬಗ್ಗೆ ಯಾರೂ ಪ್ರಶ್ನೆ ಎತ್ತಬಾರದು, ನೋಟಿಸ್ ಕೊಟ್ಟು ಉತ್ತರ ಕೊಟ್ಟ ತಕ್ಷಣ ಮುಗಿಯುತ್ತಾ, ಕೆಲವೊಮ್ಮೆ ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ ಇರುತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ನೋಟಿಸ್ ಕೊಡಲೇಬೇಕು ಅನ್ನುವಂಥದ್ದು ಅವರ ಮಾತಿನ ವಾಗ್ಝರಿಯ ಇಂದಿನ ಬಿಸಿ ಉರಿ ಸಾಕ್ಷಿಯನ್ನ ನುಡಿತಿದೆ. 6ನೇ ಸುದ್ದಿ, ಶಾಸಕ ಕದಲೂರು ಉದಯ್ ಹೇಳಿಕೆ ಕೂಡ ಭಾರಿ ಸಂಚಲನ ಮೂಡಿಸಿದೆ. ಯಾವುದೇ ಕ್ಷಣದಲ್ಲಾದರೂ DK ಶಿವಕುಮಾರ್ ಅವರು CM ಆಗ್ತಾರೆ ಎಂದು ಬಾಂಬ್ ಹಾಕಿದ್ದಾರೆ. DKಶಿ ಜೊತೆ 140 ಶಾಸಕರಿದ್ದಾರೆ, ಅವರೇ ಎಲ್ಲರಿಗೂ B.Pharm ಕೊಟ್ಟಿದ್ದು ಅಂತ DK ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ನಡೆದ DK ಶಿವಕುಮಾರ್ ಅವರ ನೇತೃತ್ವದ ಔತಣಕೂಟದಲ್ಲಿ ಕದಲೂರು ಉದಯ್ ಕೂಡ ಭಾಗಿಯಾಗಿದ್ರು. ಈ ಬಗ್ಗೆಯೂ ಮಾತನಾಡಿದ್ದಾರೆ. ನಾವೆಲ್ಲ ಊರು ಬಿಟ್ಟು ಬಂದಿದ್ದೇವೆ, ಅದಕ್ಕೆ ಡಿನ್ನರ್ಗೆ ಸೇರಿದ್ವಿ, ಅದರಲ್ಲಿ ತಪ್ಪಿಲ್ಲ ಎಂದು ಹೇಳಿದ್ರು. ಇನ್ನು ಯತೀಂದ್ರ ಹೇಳಿಕೆಗೆ ಮಹತ್ವ ಕೊಡುವ ಅಗತ್ಯವಿಲ್ಲ, ಈ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಲಿದೆ ಅಂತ ಹೇಳಿದ್ದಾರೆ ಮದ್ದೂರಿನ ಶಾಸಕರು. ಮುಂದಿನ ಚುನಾವಣೆಯಲ್ಲಿ ಕದಲೂರು ಉದಯ್ ಅವರು ಕೂಡ ಘನ ದಿಗ್ವಿಜಯ ಸಾಧಿಸುತ್ತಾರೆನ್ನುವಂತಹ ಸ್ಪಷ್ಟ ಭವಿಷ್ಯವನ್ನ ಅವರದ್ದೇ ಪಕ್ಷದ ನಾಯಕರು ಕೂಡ, B.Pharm ಕೊಟ್ಟವರು ಕೂಡ ಹೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಅದು ಮದ್ದೂರು. 7ನೇ ಸುದ್ದಿ, ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜ್ವಾಲಾಮುಖಿ ಸ್ಫೋಟಿಸಿದೆ. ಈ ನಡುವೆ ಶಾಸಕ ಯತ್ನಾಳ್ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ. ವಿಜೇಂದ್ರ ಹಾಗೂ DK ಶಿವಕುಮಾರ್ ದೆಹಲಿಯಲ್ಲಿ ಭೇಟಿಯಾಗಿದ್ರಂತೆ. DK ಶಿವಕುಮಾರ್ CM ಹಾಗೂ ವಿಜಯೇಂದ್ರ DCM ಎಂಬ ಒಪ್ಪಂದವನ್ನೂ ಮಾಡಿಕೊಂಡಿದ್ದಾರಂತೆ. ಈ ಸಂಬಂಧ ಅಮಿತ್ ಶಾ ಮುಂದೆಯೇ ಚರ್ಚೆ ಮಾಡಿದ್ದಾರಂತೆ. ಆದರೆ ಅಮಿತ್ ಶಾ ಅವರು ಸೊಪ್ಪು ಹಾಕಿಲ್ಲ ಎಂದು ಯತ್ನಾಳ್ ಶಾಕಿಂಗ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಇನ್ನು ಯತ್ನಾಳ್ ಬಿಜೆಪಿ ಸೇರಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಇವೆಯಂತೆ. ಬಿಜೆಪಿಯ 3-4 ಶಾಸಕರು ಪಕ್ಷಕ್ಕೆ ವಾಪಸ್ ಬನ್ನಿ ಎಂದಿದ್ದಾರೆ. ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನ ನೀಡಬೇಕು, ಮುಂದೆ CM ಸ್ಥಾನ ಕೊಡಬೇಕು ಅಂತ ಕೇಳಿರೋದಾಗಿ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಯತ್ನಾಳ್ 2 ವಿಚಾರ ಹೇಳಿದ್ದಾರೆ.
ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ, ಅಮಿತ್ ಶಾ ಅವ್ರ ಮುಂದೆ ಆ ಚರ್ಚೆ ಆಗಿದೆ ಅನ್ನುವಂಥದ್ದೊಂದಾದರೆ, ನನಗೆ CM ಮಾಡೋದಾದರೆ, ವಿಪಕ್ಷ ನಾಯಕನ ಸ್ಥಾನಮಾನ ಕೊಡೋದಾದರೆ ನಾನು ಮತ್ತೆ BJPಗೆ ಬರ್ತೀನಿ ಅನ್ನುವಂತಹ ಸಂದೇಶ ರವಾನಿಸಿದ್ದಾರೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಸ್ವಲ್ಪ ತಿಂಗಳುಗಳ ಮುಂಚೆ ಯತ್ನಾಳ್ರ ಈ ಭವಿಷ್ಯ, ಎರಡನೇ ಭವಿಷ್ಯ, ಅವರನ್ನು ಕರೆದು ಒಂದು ಸ್ಥಾನಮಾನ ಕೊಡುವಂತಹ ಭವಿಷ್ಯ ನಿಜವಾಗಬಹುದು. 8ನೇ ಸುದ್ದಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಶಾಸಕ ಗಣಿಗ ರವಿಕುಮಾರ್ ಮಾತಲ್ಲೇ ಕುಟುಕಿದ್ದಾರೆ. ಕುಮಾರಣ್ಣ ಹತ್ತಿರ ಸೂಪರ್ ಪವರ್ ಶಕ್ತಿ ಇದೆ, ಯಾವ ಕಾರ್ಖಾನೆ ತರುತ್ತೀರಿ ಎಂದು ಹೇಳಿದರೆ ಜಾಗ ಕೊಡ್ತೇವೆ, ಟ್ರಾಮಾ ಕೇರ್ ಸೆಂಟರ್ಗೆ DHO ಕಚೇರಿ ಜಾಗದಲ್ಲೇ ಜಾಗ ಕೊಟ್ಟಿದ್ದೇವೆ, ಈ ಬಗ್ಗೆ ಪತ್ರವನ್ನು ಬರೆದಿದ್ದೇವೆ, ಇದು ಹಿಟ್ ಅಂಡ್ ರನ್ ಆಗಬಾರದು, ಸರ್ಕಾರಿ ಜಾಗ 100 ಎಕರೆ ಇದೆ, 500 ಎಕರೆ ಜಾಗ ಅಕ್ವೈರ್ ಮಾಡಿಕೊಳ್ಳಬಹುದು, ಅವರು ಚಿಟಕ್ಕಿ ಹೊಡೆದ್ರೆ ಕಂಪನಿಗಳು ಬರೋದಕ್ಕೆ ರೆಡಿ ಇವೆ, ಬರೀ ಭಾಷಣಕ್ಕೆ ಸೀಮಿತವಾಗಬೇಡಿ, ಸುಮ್ಮನೆ ಕುಳಿತುಕೊಂಡು ಮಂಗ ಮಾಡೋದು ಬೇಡ, ಯಾವ ಕಂಪನಿ ತರ್ತೀರಾ ಹೇಳಿ, ಜಾಗ ಕೊಟ್ಟಿಲ್ಲ ಅಂದ್ರೆ ನನ್ನ ದೂರಿ ಎಂದು ಸವಾಲು ಹಾಕಿದ್ದಾರೆ. ರವಿಕುಮಾರ್ ಗಣಿಗ ಅವರು ಕೂಡ ಕದಲೂರು ಉದಯ್ ಅವರ ರೀತಿಯಲ್ಲೇ ಮುಂದಿನ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರಾ ಅದನ್ನು ಕುಮಾರಸ್ವಾಮಿ ಅವರ ಪಕ್ಷ ಮತ್ತು ಅವರ ಕಾರ್ಯಕರ್ತರು ನಿರ್ಧರಿಸುವ ರೀತಿಯಲ್ಲಿದೆ ಮಂಡ್ಯದ ಲೆಕ್ಕ. ಆದಾಗ್ಯೂ ಕೂಡ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಅವರು ಮಾತಾಡ್ತಿರುವ ರೀತಿ, ಕೇಂದ್ರ ಸಚಿವರ ಜೊತೆಯಲ್ಲಿ ಒಂದು ವ್ಯವಹರಿಸುವ ವಿಧಾನ ನಿಜಕ್ಕೂ ಬದಲಾಗಬೇಕಿದೆ. ಮಾಜಿ ಸಚಿವ HM ರೇವಣ್ಣ ಪುತ್ರನ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಬೈಕ್ಗೆ ಫಾರ್ಚುನರ್ ಕಾರು ಡಿಕ್ಕಿ ಹೊಡೆದು 23 ವರ್ಷದ ರಾಜೇಶ್ ಮೃತಪಟ್ಟಿದ್ದಾರೆ. ಅಪಘಾತದ ಬಳಿಕ ಶಶಾಂಕ್ ಕಾರಿನೊಂದಿಗೆ ಪರಾರಿಯಾಗಿದ್ದಾರೆ. ಶಶಾಂಕ್ ಕಾರ್ನಲ್ಲಿ ಇದ್ರು ಅನ್ನುವಂತಹ ವಿಚಾರ ತಿಳಿದಂತಹ ಸ್ಥಳೀಯರು 5 ಕಿಲೋಮೀಟರ್ ಹಿಂಬಾಲಿಸಿದ್ರು. ಸನ್ಫ್ಲವರ್ ಫ್ಯಾಕ್ಟರಿ ಬಳಿ ಅಡ್ಡಗಟ್ಟಿ ಕಾರನ್ನು ತಡೆದು ನಿಲ್ಲಿಸಿದ್ದಾರೆ. ಕಾರಿನಿಂದ ಇಳಿದ ಬಳಿಕ ನಾನು ಯಾರು ಗೊತ್ತಾ, HM ರೇವಣ್ಣ ಪುತ್ರ ಎಂದು ಶಶಾಂಕ್ ಆವಾಜ್ ಹಾಕಿದ್ದಾರಂತೆ. ನಂತರ ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತೇನೆ ಎಂದು ಹೇಳಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ಕಾರಿನಲ್ಲಿ ರೇವಣ್ಣ ಕುಟುಂಬಸ್ಥರು ಇದ್ದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡುತ್ತಿದ್ದಾರೆ. ಎಷ್ಟೇ ದೊಡ್ಡ ನಾಯಕರಾದರೂ ಕೂಡ ಅವರ ಮಕ್ಕಳನ್ನು ಹದ್ದು ಬಸ್ನಲ್ಲಿ ಇಡಬೇಕು. ನಿಜಕ್ಕೂ ಈ ಪ್ರಕರಣದಲ್ಲಿ ಶಶಾಂಕ್ ಭಾಗಿಯಾಗಿದ್ದರೆ ಅವರಿಗೂ ಕೂಡ ಕಠಿಣ ಶಿಕ್ಷೆ ಆಗುತ್ತೆ, ಖಂಡಿತ ಶಿಕ್ಷೆ ಆಗಬೇಕು ಈ ನೆಲದ ಕಾನೂನುಗಳ ಅಡಿಯಲ್ಲಿ. 10ನೇ ಸುದ್ದಿ, 2020ಕ್ಕೆ ಭಾರತದಲ್ಲಿ 11,718 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ವಿಶ್ವದ ಅತಿ ದೊಡ್ಡ ಜನಗಣತಿ ಎಂದೇ ಹೇಳಲಾದ ಭಾರತದ ಜನಗಣತಿಯನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತದೆ. ಈ ಬಗ್ಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಘೋಷಿಸಿದ್ದಾರೆ. 2026ರ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನಡುವೆ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ನಡೆಸಲಾಗುವುದು. ಫೆಬ್ರವರಿ 2027ರಲ್ಲಿ 2ನೇ ಹಂತದಲ್ಲಿ ಜನಸಂಖ್ಯೆ ಗಣತಿ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.